ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ. ಇಂದು ನಾನು ಹೇಳಲಿರುವ ವಿಷಯವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಯಾಕೆಂದರೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ಕೇವಲ ಒಂದು ಯಾದೃಚ್ಛಿಕ ಘಟನೆ ಅಲ್ಲ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಮುನ್ಸೂಚನೆ ಆಗಿರಬಹುದು. ಇಂದು ಬೆಳಿಗ್ಗೆಯಿಂದಲೇ ನಿಮ್ಮ ಮನಸ್ಸಲ್ಲಿ ಯಾವುದೋ ವಿಚಿತ್ರವಾದ ಚಿಂತೆ, ಕಾರಣ ಇಲ್ಲದ ಆತಂಕ ಅಥವಾ ಯಾವುದೋ ದೊಡ್ಡ ಘಟನೆ ನಡೆಯಲಿರುವ ಅನುಭವ ಆಗ್ತಿದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ರಾಶಿಯ ಮೇಲೆ ಈಗ ಗುರು, ಬುಧ ಮತ್ತು ಶುಕ್ರನ ವಿಶೇಷ ಅನುಗ್ರಹ ರೂಪುಗೊಳ್ತಾ ಇದೆ. ಈ ಅಪರೂಪದ ಗ್ರಹ ಸಂಯೋಗವು ನಿಮ್ಮ ಜೀವನದ ಹಲವು ವರ್ಷಗಳ ಕಷ್ಟಗಳ ಅಂತ್ಯಕ್ಕೆ ಹಾಡುವ ಸಮಯವನ್ನು ಸೂಚನೆ ಮಾಡ್ತಾ ಇದೆ. ಕನ್ಯಾ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ನೋವು ಯಾರಿಗೂ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ನೀವು ಹೊರಗೆ ನಗ್ತಾ ಇದ್ರೂ ಕೂಡ ಒಳಗೆ ಅನೇಕ ಚಿಂತೆಗಳನ್ನು ಹೊತ್ತುಕೊಂಡಿದ್ದೀರಿ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಮತ್ತು ನಿಮ್ಮ ಕನಸುಗಳಿಗಾಗಿ ನೀವು ಎಷ್ಟೋ ತ್ಯಾಗ ಮಾಡಿದ್ದೀರಿ. ಆದರೆ ಅನೇಕ ಬಾರಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿಲ್ಲ. ನೀವು ನಂಬಿದವರಿಂದಲೇ ಮೋಸ ಅನುಭವಿಸಿದ್ದೀರಿ. ನೀವು ಸಹಾಯ ಮಾಡಿದವರೇ ನಿಮ್ಮನ್ನು ಮರೆತಿದ್ದಾರೆ. ಆದರೂ ನೀವು ಯಾರಿಗೂ ಕೆಟ್ಟದನ್ನು ಬಯಸಲಿಲ್ಲ. ಇದೇ ನಿಮ್ಮ ದೊಡ್ಡ ಶಕ್ತಿ. ಸ್ನೇಹಿತರೆ, ಈಗ ಸಮಯ ಬದಲಾಗ್ತಾ ಇದೆ. ನಿಮ್ಮ ಜಾತಕದಲ್ಲಿ ಧನಯೋಗ ಮತ್ತು ರಾಜಯೋಗ ಎರಡೂ ನಿಧಾನವಾಗಿ ಬಲಗೊಳ್ತಾ ಇದೆ. ಇಷ್ಟು ದಿನ ನಿಂತಿದ್ದ ಕೆಲಸಗಳು ಒಂದೊಂದಾಗಿ ಪೂರ್ಣಗೊಳ್ಳಲು ಆರಂಭ ಆಗ್ತಾ ಇವೆ. ಉದ್ಯೋಗದಲ್ಲಿ ಇದ್ದ ಅಡೆತಡೆಗಳು ದೂರವಾಗುತ್ತೆ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಪ್ರವೇಶ ಆಗುವ ಸಾಧ್ಯತೆ ಇದೆ. ಅವರು ಹಳೆಯ ಸ್ನೇಹಿತರಾಗಿರ್ಬೋದು, ಕುಟುಂಬದ ಹಿರಿಯರಾಗಿರ್ಬೋದು ಅಥವಾ ಹೊಸ ಪರಿಚಯ ಆಗಿರಬಹುದು. ಮೊದಲಿಗೆ ಅವರು ಸಾಮಾನ್ಯ ವ್ಯಕ್ತಿಯಂತೆ ಕಾಣಬಹುದು, ಆದರೆ ನಂತರ ಅವರ ಮೂಲಕವೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭ ಆಗ್ಬೋದು. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನು ಕೂಡ ತಕ್ಷಣ ನಿರಾಕರಿಸಬೇಡಿ, ಆದರೆ ಎಲ್ಲರನ್ನ ಸುಲಭವಾಗಿ ನಂಬುವ ತಪ್ಪನ್ನು ಕೂಡ ಮಾಡಬೇಡಿ. ಕನ್ಯಾ ರಾಶಿಯವರೇ, ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಿಸಿಕೊಳ್ಳಲಿದೆ. ಬಹಳ ದಿನಗಳಿಂದ ಸಿಗಬೇಕಾಗಿದ್ದ ಹಣ ನಿಮ್ಮ ಕೈಗೆ ಬರಬಹುದು. ಹಳೆಯ ಹೂಡಿಕೆ ಲಾಭ ನೀಡಬಹುದು. ಭೂಮಿ, ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಯೋಗ ಇದೆ. ವ್ಯಾಪಾರಿಗಳಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಆದರೆ ಸ್ನೇಹಿತರೆ, ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆ ಪಡಬಹುದು. ಅವರು ನಿಮ್ಮೊಂದಿಗೆ ತುಂಬ ಸಿಹಿಯಾಗಿ ಮಾತನಾಡಬಹುದು. ನಿಮ್ಮ ಯೋಜನೆಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಆದ್ದರಿಂದ ನಿಮ್ಮ ಭವಿಷ್ಯದ ಯೋಜನೆಗಳು ಮತ್ತು ಹಣಕಾಸಿನ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಮೌನವೇ ನಿಮ್ಮ ಯಶಸ್ಸಿನ ರಕ್ಷಣೆ ಆಗುತ್ತೆ. ಕುಟುಂಬದ ವಿಷಯದಲ್ಲಿ ಶುಭ ಬೆಳವಣಿಗೆಗಳು ಕಾಣಿಸ್ತಾ ಇವೆ. ಮನೆಯಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತೆ. ಹಿರಿಯರ ಆಶೀರ್ವಾದ ದೊರೆಯುತ್ತೆ. ಮದುವೆಯಾಗದವರಿಗೆ ಉತ್ತಮ ಸಂಬಂಧ ಸಿಗುವ ಸಾಧ್ಯತೆ ಇದೆ. ಮಕ್ಕಳಿಂದ ಸಂತಸದ ಸುದ್ದಿ ಕೇಳಬಹುದು. ಬಹಳ ದಿನಗಳಿಂದ ದೂರವಾಗಿದ್ದ ಸಂಬಂಧಿಕರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರಬಹುದು. ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದರೆ ಕಮೆಂಟಲ್ಲಿ ಓಂ ನಮಃ ನಾರಾಯಣಾಯ ಅಂತ ಬರೆಯೋದನ್ನು ಮರಿಬೇಡಿ. ಭಗವಂತನ ಕೃಪೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಕನ್ಯಾ ರಾಶಿಯವರೇ, ಈಗ ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗವನ್ನು ಗಮನಕ್ಕಿಟ್ಟು ಆಲಿಸಿ. ಯಾಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ನಿಮ್ಮ ಅದೃಷ್ಟದ ಚಕ್ರವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ನಿರಾಸೆಗಳು ಈಗ ನಿಧಾನವಾಗಿ ಅಂತ್ಯಗೊಳ್ಳುವ ಸಮಯ ಬಂದಿದೆ. ನಿಮ್ಮ ಜಾತಕದಲ್ಲಿ ಬುಧನ ಬಲ ಹೆಚ್ಚಾಗುತ್ತಿದ್ದು, ಗುರುನ ಶುಭ ದೃಷ್ಟಿ ಕೂಡ ನಿಮ್ಮ ಮೇಲೆ ಬೀಳ್ತಾ ಇದೆ. ಈ ಎರಡೂ ಗ್ರಹಗಳ ಅನುಗ್ರಹವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಲಿದೆ. ಸ್ನೇಹಿತರೆ, ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸ ಈಗ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. ಕೆಲವರಿಗೆ ಇದು ಉದ್ಯೋಗಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಆಗಿರಬಹುದು. ಕೆಲವರಿಗೆ ಹೊಸ ವ್ಯವಹಾರ ಆರಂಭಿಸುವ ಅವಕಾಶ ದೊರೆಯಬಹುದು. ಇನ್ನು ಕೆಲವರಿಗೆ ಬಹಳ ದಿನಗಳಿಂದ ಸಿಗಬೇಕಾಗಿದ್ದ ಹಣ ಕೈಗೆ ಬರಬಹುದು. ನೀವು ಹಿಂದೆ ಕೈಬಿಟ್ಟಿದ್ದ ಒಂದು ಯೋಜನೆಯೇ ಈಗ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಯಶಸ್ಸಿಗೆ ಕಾರಣ ಆಗಬಹುದು. ಆದ್ದರಿಂದ ಯಾವುದೇ ಅವಕಾಶವನ್ನು ಸಣ್ಣದು ಅಂತ ಭಾವಿಸಿ ಕೈ ಬಿಡಬೇಡಿ. ಕನ್ಯಾ ರಾಶಿಯವರೇ, ಮುಂದಿನ 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಪ್ರವೇಶ ಆಗುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಕುಟುಂಬದ ಹಿರಿಯರಾಗಿರ್ಬೋದು, ಹಳೆಯ ಸ್ನೇಹಿತರಾಗಿರ್ಬೋದು ಅಥವಾ ಹೊಸ ಪರಿಚಯದವರಾಗಿರ್ಬೋದು. ಅವರ ಹೆಸರು ಬಿ ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಎಲ್ಲಿಂದ ಸ್ಟಾರ್ಟ್ ಆಗುವ ಸಾಧ್ಯತೆ ಇರುತ್ತೆ. ಮೊದಲಿಗೆ ಅವರು ಹೇಳುವ ಮಾತುಗಳು ನಿಮಗೆ ಸಾಮಾನ್ಯ ಅಂತ ಅನ್ನಿಸಬಹುದು, ಆದರೆ ನಂತರ ಅವರ ಸಲಹೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಪ್ರಮುಖ
ಕಾರಣ ಆಗಿರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಅನುಭವಿಗಳ ಮಾತಿಗೆ ಗೌರವ ಕೊಡಿ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಶುಭಕರವಾದ ಸಮಯ ಆರಂಭ ಆಗ್ತಾ ಇದೆ. ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಭೂಮಿ, ಮನೆ ಅಥವಾ ವಾಹನ ಖರೀದಿಸುವ ಯೋಗ ಕೂಡ ಕೆಲವರಿಗೆ ಕಾಣಿಸ್ತಾ ಇದೆ. ಸರ್ಕಾರಿ ಕೆಲಸಗಳು, ಬ್ಯಾಂಕ್ ವ್ಯವಹಾರಗಳು ಮತ್ತು ದಾಖಲೆಗಳಿಗೆ ಸಂಬಂಧಿಸಿದ ಅಡೆತಡೆಗಳು ನಿಧಾನವಾಗಿ ನಿವಾರಣೆ ಆಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯ ಅವಕಾಶ ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ. ಆದರೆ ಸ್ನೇಹಿತರೆ, ಈ ಶುಭ ಸಮಯದಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ನಿಮ್ಮ ಯಶಸ್ಸನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಸುತ್ತಮುತ್ತ ಇರುವ ಕೆಲವರು ನಿಮ್ಮ ಒಳಿತನ್ನು ಸಹಿಸೋದಕ್ಕೆ ಆಗೋದಿಲ್ಲ. ಅವರು ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮ ಯೋಜನೆಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಕೆಲವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ನಿಮ್ಮ ನಿರ್ಧಾರಗಳನ್ನು ಯೋಚನೆ ಮಾಡಿ ತೆಗೆದುಕೊಳ್ಳಿ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ರಕ್ಷಣೆಯಾಗಿರುತ್ತೆ. ಕುಟುಂಬದ ವಿಷಯದಲ್ಲಿ ಸಂತಸದ ಬೆಳವಣಿಗೆಗಳು ಕಾಣಿಸುತ್ತೆ. ಮನೆಯಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತೆ. ದೂರವಾಗಿದ್ದ ಸಂಬಂಧಿಕರು ಮತ್ತೆ ಸಂಪರ್ಕಕ್ಕೆ ಬರಬಹುದು. ಮದುವೆಯಾಗದೇ ಇರೋರಿಗೆ ಉತ್ತಮ ಸಂಬಂಧ ದೊರೆಯಬಹುದು. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತೆ. ಮಕ್ಕಳಿಂದ ಸಂತಸದ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯದ ಚರ್ಚೆಗಳು ಆರಂಭ ಆಗಬಹುದು. ಕನ್ಯಾ ರಾಶಿಯವರೇ, ಮುಂದಿನ ಕೆಲವು ದಿನಗಳಲ್ಲಿ ಒಂದು ವಿಶೇಷ ಸಂಕೇತ ನಿಮ್ಮ ಗಮನ ಸೆಳೆಯಬಹುದು. ಪದೇ ಪದೇ ಒಂದೇ ಸಂಖ್ಯೆ ಕಾಣೋದು, ಒಂದೇ ಹೆಸರು ಕೇಳೋದು, ಒಂದೇ ದೇವಾಲಯದ ಬಗ್ಗೆ ತಿಳಿಯೋದು ಅಥವಾ ಒಂದೇ ಕನಸು ಮರುಕಳಿಸೋದು, ಇಂತಹ ಘಟನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ಭಗವಂತ ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಯ ಸೂಚನೆಯನ್ನು ಇಂತಹ ಸಣ್ಣ ಸಂಕೇತಗಳ ಮೂಲಕನೇ ನೀಡ್ತಾರೆ. ಈ ಸಮಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಓಂ ಬುಧಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಬುಧವಾರ ವಿಷ್ಣು ಅಥವಾ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಾಧ್ಯವಾದ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿ ಅಥವಾ ಬಡವರಿಗೆ ಹಸಿರು ಬೇಳೆ ದಾನ ಮಾಡಿ. ಈ ಪುಣ್ಯ ಕಾರ್ಯಗಳು ನಿಮ್ಮ ಜಾತಕದಲ್ಲಿರುವ ಅಡೆತಡೆಗಳನ್ನು ಕಡಿಮೆ ಮಾಡಿ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸುತ್ತೆ. ಸ್ನೇಹಿತರೆ, ನೆನಪಿಡಿ, ನಿಮ್ಮ ಜೀವನದ ಅತ್ಯುತ್ತಮ ಸಮಯ ಈಗ ನಿಧಾನವಾಗಿ ಆರಂಭ ಆಗ್ತಾ ಇದೆ. ಇಷ್ಟು ದಿನ ನೀವು ಅನುಭವಿಸಿದ ಪ್ರತಿಯೊಂದು ನೋವು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬಂದ ಪರೀಕ್ಷೆಯಾಗಿತ್ತು. ಈಗ ಆ ಪರೀಕ್ಷೆಯ ಫಲವನ್ನು ಪಡೆಯುವ ಸಮಯ ಬಂದಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ಸರಿಯಾದ ಸಮಯ ಒಂದಾದರೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ತಲುಪೋದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕನ್ಯಾ ರಾಶಿಯವರಿಗೆ ಸಂಭವಿಸಲಿರುವ ಮಹಾರಾಜಯೋಗ, ಧನ ಪ್ರಾಪ್ತಿ, ವಿದೇಶ ಯೋಗ, ಆಸ್ತಿ ಲಾಭ ಮುಂದಿನ 90 ದಿನಗಳಲ್ಲಿ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುವ ದೈವಿಕ ಸಂದೇಶವನ್ನು ವಿವರವಾಗಿ ತಿಳಿಯೋಣ. ಕನ್ಯಾ ರಾಶಿಯವರೇ, ಈಗ ಈ ವಿಡಿಯೋದ ಅತ್ಯಂತ ರೋಮಾಂಚನಕಾರಿ ಮತ್ತು ಮಹತ್ವದ ಭಾಗವನ್ನು ಗಮನಕ್ಕಿಟ್ಟು ಆಲಿಸಿ. ಯಾಕೆಂದರೆ ಈಗ ನಾನು ಹೇಳಲಿರುವ ವಿಷಯವು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಅಪರೂಪದ ತಿರುವಿನ ಬಗ್ಗೆ. ಕಳೆದ ಹಲವು ವರ್ಷಗಳಿಂದ ನೀವು ಮಾಡಿದ ಪರಿಶ್ರಮ, ತಾಳ್ಮೆ ಮತ್ತು ಪ್ರಾಮಾಣಿಕತೆಗೆ ಈಗ ಭಗವಂತ ಪ್ರತಿಫಲ ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ರಾಜಯೋಗ ಮತ್ತು ಧನಯೋಗದ ಪ್ರಭಾವವು ದಿನದಿಂದ ದಿನಕ್ಕೆ ಬಲ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಇಷ್ಟು ದಿನ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನೀವು ನಂಬದೇ ಇರಬಹುದು, ಆದರೆ ಕೆಲವೇ ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸುವ ಒಂದು ಘಟನೆ ನಿಮ್ಮ ಕುಟುಂಬದವರನ್ನೇ ಆಶ್ಚರ್ಯಗೊಳಿಸಬಹುದು. ಸ್ನೇಹಿತರೆ, ಮುಂದಿನ 21ರಿಂದ 45 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾಗಬಹುದು. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಹೊಸ ವ್ಯವಹಾರಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಆಸ್ತಿ ಖರೀದಿಗೆ ಸಂಬಂಧಿಸಿದ್ದಾಗಿರ್ಬೋದು ಅಥವಾ ಕುಟುಂಬದ ಭವಿಷ್ಯಕ್ಕೆ ಸಂಬಂಧಿಸಿದ್ದಾಗಿರ್ಬೋದು. ಈ ಸಮಯದಲ್ಲಿ ಆತುರ ಪಡಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಇಡಿ. ಯಾಕೆಂದರೆ ಈ ಒಂದು ನಿರ್ಧಾರನೇ ನಿಮ್ಮ ಮುಂದಿನ ಹಲವಾರು ವರ್ಷಗಳ ಜೀವನದ ದಿಕ್ಕನ್ನು ನಿರ್ಧರಿಸಬಹುದು. ಕನ್ಯಾ ರಾಶಿಯವರೇ, ನಿಮ್ಮ ಜಾತಕದ ಪ್ರಕಾರ ಹಣಕಾಸಿನ ಪರಿಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಕಾಣಿಸಿಕೊಳ್ಳಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈಗೆ ಬರಬಹುದು. ಹಳೆಯ ಹೂಡಿಕೆ ಲಾಭ ತಂದುಕೊಡಬಹುದು. ಭೂಮಿ, ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಉನ್ನತಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಬಹುದು. ಕೆಲವರಿಗೆ ಬಡ್ತಿ, ಕೆಲವರಿಗೆ ಹೊಸ ಜವಾಬ್ದಾರಿ ಮತ್ತು ಕೆಲವರಿಗೆ ನಿರೀಕ್ಷೆಗೂ ಮೀರಿದ ಆದಾಯ ಸಿಗುವ ಯೋಗ ಇದೆ.
ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಹೆಚ್ಚಿನ ಲಾಭ ದೊರೆಯುವ ಸಾಧ್ಯತೆ ಬಹಳ ಬಲವಾಗಿದೆ. ಆದರೆ ಸ್ನೇಹಿತರೆ, ಈ ಶುಭ ಸಮಯದಲ್ಲಿ ನಿಮ್ಮ ಜೀವನದ ಮತ್ತೊಂದು ಸತ್ಯ ಕೂಡ ಹೊರಬರುತ್ತೆ. ಇಷ್ಟು ದಿನ ನಿಮ್ಮೊಂದಿಗೆ ಸ್ನೇಹದಿಂದ ಇದ್ದ ಕೆಲವರ ನಿಜವಾದ ಮುಖ ಈಗ ಕಾಣಿಸಿಕೊಳ್ಳಬಹುದು. ನಿಮ್ಮ ಪ್ರಗತಿಯನ್ನು ಸಹಿಸಿದವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಬಹುದು, ನಿಮ್ಮ ಯಶಸ್ಸನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡಬಹುದು. ಆದರೆ ನೀವು ಯಾವುದೇ ರೀತಿಯ ವಾದಕ್ಕೆ ಇಳಿಬೇಡಿ. ನಿಮ್ಮ ಮೌನ ಮತ್ತು ನಿಮ್ಮ ಸಾಧನೆಯೇ ಅವರಿಗೆ ಸೂಕ್ತ ಉತ್ತರ ನೀಡುತ್ತೆ. ಕುಟುಂಬದ ವಿಚಾರದಲ್ಲಿ ಅತ್ಯಂತ ಸಂತಸದ ಬೆಳವಣಿಗೆಗಳು ಕಾಣಿಸುತ್ತೆ. ಮನೆಯಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಕಾರ್ಯ ನೆರವೇರುವ ಸಾಧ್ಯತೆ ಇದೆ. ಮದುವೆಯಾಗದವರಿಗೆ ಉತ್ತಮ ಸಂಬಂಧ ಸಿಗಬಹುದು. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ವಿವಾಹಕ್ಕೆ ಸಂಬಂಧಿಸಿದ ಸಂತಸದ ಸುದ್ದಿ ಕೇಳಬಹುದು. ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಸಂಕೇತ ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಪದೇ ಪದೇ ಒಂದೇ ದೇವಾಲಯದ ಹೆಸರು ಕೇಳೋದು, ಒಂದೇ ಸಂಖ್ಯೆ ಕಾಣೋದು, ಒಂದೇ ಕನಸು ಮರುಕಳಿಸೋದು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಅನಿರೀಕ್ಷಿತ ಭೇಟಿ ಆಗೋದು, ಇವುಗಳನ್ನು ಸಾಮಾನ್ಯ ಘಟನೆ ಅಂತ ಭಾವಿಸಬೇಡಿ. ಭಗವಂತ ನಿಮ್ಮ ಜೀವನದ ಹೊಸ ದಾರಿಯನ್ನು ತೋರಿಸಲು ಇಂತಹ ಸಂಕೇತಗಳನ್ನು ನೀಡಬಹುದು. ನಿಮ್ಮ ಅಂತಃಕರಣ ಹೇಳುವ ಮಾತನ್ನು ಗೌರವಿಸಿ. ಈ ಸಮಯದಲ್ಲಿ ಬುಧವಾರ ಗಣಪತಿ ಅಥವಾ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಿರಿ. ಪ್ರತಿದಿನ ಬೆಳಗ್ಗೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯಾ ಸಾಮಗ್ರಿಗಳನ್ನು ದಾನ ಮಾಡಿ.